everything, money or name, fame is always depend upon your IQ. ಅಸದ ಏನ್ ಮಾಡ್ತಾ ಗೊತ್ತಾ, ಆಕ್ಟಿಂಗ್ IQ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನ್ಯೂರನ್ಸ್ ಡೆವಲಪ್ ಆಗಿ. ಯಾಕಂದ್ರೆ ಅವನಿಗೆ ಕರೆದ ಅವಕಾಶ ಕೊಟ್ರು ಅಮಿತಾಬ್ ಬಚ್ಚನ್ ಮಗ ಅಂತ, ಹೌದಾ? ಆಗ್ಲಿಲ್ವಲ್ಲ. ಈಸ್ ನಾಟ್ ಎ ಸಕ್ಸಸ್ಫುಲ್ ಆಕ್ಟರ್ ಅಲ್ವಾ. 84ರಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಇರೋ ಡಿಮ್ಯಾಂಡ್ ಯಾವನ್ಗೂ ಇಲ್ವೇ? ಸೊ ಎವ್ರಿ ಏರಿಯಾ ಇಟ್ ಡಿಮ್ಯಾಂಡ್ ಸರ್ಟನ್ ಅಮೌಂಟ್ ಆಫ್ IQ. ಅದೇ ಸ್ಪಿರಿಚುವಾಲಿಟಿಗೆ ಬಂದ್ರೆ SQ ಬೇಕು, ಕೋಶಂಟ್ ಅಂತ. ಆಯ್ತಾ? ಒಳ್ಳೆ ಗಂಡ ಆಗ್ಬೇಕಾದ್ರೆ EQ ಬೇಕು. EQ ಎಮೋಷನಲ್. ನಮ್ಮ ಯಜಮಾನ್ರು ಬಹಳ ಒಳ್ಳೆಯವರು ಅಂತ ಹೇಳ್ತಿರಲ್ಲ, ಎಮೋಷನಲ್ ಕೋಶಂಟ್ ಚೆನ್ನಾಗಿರ್ತಾವ. ಹೃದಯ ಅಂತ, ಹೃದಯ ಪ್ರಕ್ರಿಯೆ, ಆತ್ಮ ಪ್ರಕ್ರಿಯೆ, ಬೌದ್ಧಿಕ ಪ್ರಕ್ರಿಯೆ ಅಂತ 3 ಇದೆ. ಓದೋದಕ್ಕೆ ಬೌದ್ಧಿಕ ಪ್ರಜ್ಞೆ. ಈ ಬೌದ್ಧಿಕ ಪ್ರಜ್ಞೆಯನ್ನೇ IQ ಅಂತ ಹೇಳೋದು, ಇಂಟೆಲಿಜೆಂಟ್ ಕೋಶಂಟ್. ಕರೆಕ್ಟ್ ಅಲ್ವಾ? IQ ಎಷ್ಟಿದೆ ಅಂತ ಡಯಾಗ್ನೋಸ್ ಮಾಡ್ದೇನೆ ಆಸೆ ಪಟ್ಟ IAS ತಗೊಂಡವರು 5 ಸಾರಿ ಅಟೆಂಪ್ಟ್ ಮಾಡಿದ್ರು ಪಾಸ್ ಆಗಲ್ಲ. IQ ಏನ್ ಮಾಡುತ್ತೆ ಅಂತಂದ್ರೆ, ನೀನ್ ಜಾಸ್ತಿ ಓದ್ಬೇಕಾಗಿಲ್ಲ, ಓದಿದ್ದು ವಿದಿನ್ ಗಿವನ್ ಟೈಮ್ ರೀಕಾಲ್ ಆಗುತ್ತೆ ಅಟ್ ದ ಸ್ಪೀಡ್ ಆಫ್ ಲೈಟ್. ನಾವು ನಮ್ಮ ಮೈಂಡ್ ಏನಾಗ್ತದೆ, ಪಾಸ್ ಮೂಡ್ಗೆ ಹೋಗ್ತದೆ, ಹೌದಲ್ಲ? ಓದಿದ್ನಲ್ಲಪ್ಪ, ನೆನಪಾಗ್ತಾ ಇದೆ, ಹಿಂಗ ಅನ್ಕೊಳ್ತೀವಲ್ಲ. ಇದೇ IAS ಪಾಸ್ ಆಗ್ತಿರೋ ಸಮಸ್ಯೆ. ಇದು ಯಾಕೆ ಪಾಸ್ ಮಾಡ್ಗೆ ಹೋಗ್ತದೆ, ಬಫರಿಂಗ್ ಮೂಡ್ಗೆ ಹೋಗ್ತದೆ ಅಂದ್ರೆ IQ is not supportive. You're getting my point? 100 ಜನ ತಗೊಂಡ್ರೆ ಎಷ್ಟು ಜನ ಪಾಸ್ ಆಗ್ತಾರೆ IAS? 2ರಿಂದ 5, ಹೌದಾ? ಇನ್ನು ಉಳಿದವ್ರು ಓದ್ಲಿಲ್ವಾ? 10 ಲಕ್ಷ ಜನಕ್ಕೆ 1,000 ಜನ ಆಗ್ತಾರೆ ಪ್ರತಿ ವರ್ಷ. ಅದೇ ರೇಷಿಯೋ ಬಹಳ ಕಮ್ಮಿ ಇದೆಯಲ್ಲ. ಉಳಿದವ್ರು ಓದ್ಲಿಲ್ವಾ, ಹಾರ್ಡ್ ವರ್ಕ್ ಮಾಡ್ಲಿಲ್ವಾ? ಓದಿದ್ರು ಅದ್ ರೀಕಾಲ್ ಆಗ್ಬೇಕಾದ್ರೆ IQ ಸಪೋರ್ಟ್ ಯಾವಾಗಿರ್ಬೇಕು, ಅದನ್ನ ಪ್ರೊಸೆಸಿಂಗ್ ಯೂನಿಟ್ ಅಂತಾರೆ. ಈಗ ಮೊದಲು ನೆಟ್ವರ್ಕ್ ಬಂದಿತ್ತಲ್ಲ, ಒಂದು ವಿಡಿಯೋ ಡೌನ್ಲೋಡ್ ಮಾಡೋದಕ್ಕೆ ಗಂಟೆ ತಗೊಳ್ತಾ ಇದ್ದೀನಿ ಹಿಂಗೆ ಬಫರಿಂಗ್ ಮಾಡಿ, ಹೌದಾ? ದಿಸ್ ಇಸ್ ಕಾಲ್ಡ್ ಪೂರ್ IQ. ಅವನಿಗೆ ಮನೆಗೆ ಹೋದಾಗ ಜ್ಞಾಪಕ ಬರ್ತದೆ, ತಮಾಷೆ ಅಂದ್ರೆ. ಎಕ್ಸಾಮ್ ಹಾಲಲ್ಲಿ ಜ್ಞಾಪಕ ಬರೋದಿಲ್ಲ. ಎಷ್ಟೋ ಸಲ ಹಂಗೆ ಆಗತ್ತಲ್ಲ ಪರೀಕ್ಷೆ ಬರೆಯುವಾಗ, ನಮಗೂ ಆಗಿರತ್ತೆ. ಯಾಕಂದ್ರೆ ಫಿಯರ್ ಮುಡ್ಗೋಗಿರ್ತಾವ ಒಂದು. ಸೊ ಎವ್ರಿಥಿಂಗ್, money or name, fame is always depend upon your IQ. ಓನ್ ಮನೆಗೆ ಕರೋಡ್ಪತಿಗೆ ಯಾರ್ಯಾರನ್ನ ತಂದು ಕೂರಿಸಿದ್ರು, ಯಾರು ಸಕ್ಸಸ್ ಆಗಿಲ್ಲ. ಅಮಿತಾಬ್ ಬಚ್ಚನ್ ಮಾತ್ರ ಅದು. ಕರೆಕ್ಟ್? ಉಳಿದವ್ರು ಮಾತಾಡಕ್ ಬರೋದಿಲ್ಲ ಅಂತಲ್ಲ. His IQ is sharper than any actor. ಅದಕ್ಕೆ ಸೊ ನಿನ್ನ IQ ಎಷ್ಟಿದೆ ಅಂತ ಫಸ್ಟ್ ಟೆಸ್ಟ್ ಮಾಡ್ಕೋ, ಆಮೇಲೆ ತಗೋ IAS. ಹೇಗೆ ಟೆಸ್ಟ್ ಮಾಡೋದು? ಇದೆಲ್ಲ ಸ್ಟ್ಯಾಂಡರ್ಡ್ ಇದೆ, ಏನು ಇಮ್ಯಾಜಿನ್ ಮಾಡ್ತಾರೆ, ಮೆಷರ್ ಮಾಡ್ತಾರೆ. ಅದನ್ನ ಇಂಪ್ರೂವೈಸ್ ಮಾಡೋದಕ್ಕೆ ಏನೇನೂ ಇಲ್ಲ. ಈ IQ ಹಾಕೋನ ಹೆಸರು ದೇವರು, ಭಗವಂತ. ಈ IQ ಹೆಂಗೆ ಕೊಡಲಾಗತ್ತೆ? ಅವ್ನ ದೇವರು ಎಲ್ಲೋ ಒಬ್ಬ ಇದಾನ, ಅವನಾಗ್ತಾನ ಮಾರ್ಕ್ಸು? ಇಲ್ಲ. ಸೊ ಭಗವಂತ ಅಂದ್ರೆ ಜಗನ್ನಿಯಾಮಕ ಶಕ್ತಿ. IQ is depend upon your past many lives accumulated ಕರ್ಮ. ಯಾಕೆ ರೈತ ಕಷ್ಟ ಪಡ್ಬೇಕು ಅಂತ ಅವನಿಗೆ ಕಮ್ಮಿ ಆಗಿದ್ದಾನೆ ಅಂತಂದ್ರೆ, ಅವನ ಕರ್ಮ ಡಿಸ್ಚಾರ್ಜ್ ಆಗ್ಬೇಕು, ಅಷ್ಟಿದೆ ಒಂದು ಓಕೆ. ಹಿಂದಿಂದು ಇವಾಗಂದಲ್ಲ. ನೆತ್ತಿ ನೆಲ ಕೊಯ್ಕೊಂಡ್ರು ದುಡ್ಡು ಬರಲ್ಲ ಅವನಿಗೆ. ಯಾಕಂದ್ರೆ IQ ಇಲ್ಲ ಅವನು. IQ ಇಲ್ಲ ಅಂದ್ರೆ ಐಡಿಯಾ ಇಲ್ಲ. ನಿನ್ನೆ ಮೊನ್ನೆ ಬಂದವನಪ್ಪ ಎಲಾನ್ ಮಸ್ಕ್, ರಾಕೆಟ್ ಸ್ಪೀಡ್ ಅಲ್ಲಿ ಎಲ್ಲ ಇವಾಗ ಟಾಪ್ ಆಫ್ ದಿ ಮಿಲಿಯನಿಯರ್ಸ್ ಅಲ್ವನಾ? ಹೌದಾ ಇಲ್ಲಪ್ಪ? ಹಾ, ಇಲ್ಲಿ ಕಿರಾಣಿ ಅಂಗಡಿ ಹಾಕೊಂಡು 50 ವರ್ಷದಿಂದ ಮಾಡಿ ಸಾಲ ಮಾಡ್ಕೊಂಡಿದ್ದಾನೆ. ಇಲ್ಲಿ ಎಲಾನ್ ಮಸ್ಕ್ ಕಷ್ಟಪಡ್ತಾನೇನಪ್ಪ ಬಿಸಿಲಲ್ಲಿ? ಎವ್ರತಾನ ಇಲ್ಲ ಗುತ್ತಿ ತಗೊಂಡು ಅಗೀತಾನ? ಟಾಪಲ್ಲಿ ಇದ್ದಾನಿಲ್ಲ ಇವಾಗ. ಏನ್ ಸೀಕ್ರೆಟ್? ಎಲ್ರಿಗಿಂತ ಜಾಸ್ತಿ ಓದ್ಕೊಂಡಿದ್ದಾನ ಇಲ್ವೇ?
ನಾನು ಅಮೆರಿಕದ ನಾಸಾಗ್ ಹೋಗಿದ್ದೀನಿ. ನಾಸಾದವ್ರು ಏನ್ ಮಾಡ್ತಾರೆ ಗೊತ್ತಾ? ರಾಕೆಟ್ ಹಾರಿಸಿ ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? 100 ವರ್ಷದಿಂದ ಅವ್ರ ತಲೆಯಲ್ಲಿ ಇದ್ದಿದ್ದೇನು ಗೊಬ್ಬರ ಅಂದ್ರೆ, ರಾಕೆಟ್ ಇದು ಸ್ಯಾಟಲೈಟ್ ಲಾಂಚ್ ಮಾಡ್ಬೇಕಾದ್ರೆ ರಾಕೆಟ್ ಹಾರಿಸ್ಬೇಕು, ಹಾರಿಸಿದ್ಮೇಲೆ ಅದು ಇಳಿಸಕ್ಕಾಗಲ್ಲ, ಸಮುದ್ರ ಬೆಳೆಸ್ಬೇಕು. ಮೈ ಕರೆಕ್ಟ್? ಹೌದು. ಅಲ್ಲಿರ್ತಕ್ಕಂಥ ಯಾವ ಸ್ಪೇಸ್ ಸೈಂಟಿಸ್ಟ್ಗಾಗ್ಲಿ ಫಿಸಿಸಿಸ್ಟ್ಗಾಗ್ಲಿ ಹಂಗ ಹಾರಿಸ್ಬೋದು, ಹಂಗೆ ಇಳಿಸ್ಬೋದು ಅನ್ನೋ ಐಡಿಯಾ ಯಾಕೆ ಬರ್ಲಿಲ್ಲ? ಎಲ್ಲ ನಿಲ್ಸ್ಕೆ ಯಾಕೆ ಬಂತು ಹೇಳಪ್ಪ? ಸೈಂಟಿಸ್ಟ್ ಅವನು ರೈಟ್ ಈಸ್ ಜಸ್ಟ್ ಅನ್ ಆರ್ಡಿನರಿ ಇಂಜಿನಿಯರ್. ರೈಟ್ ಮೈ ಕರೆಕ್ಟ್ ಆರ್ ನಾಟ್? ರೈಟ್. ಹಾಗಾದ್ರೆ ಎಲಾನ್ ಮಸ್ಕ್ ತಲೆಯಲ್ಲೇ ಯಾಕೆ ಬರ್ತವೆ ಐಡಿಯಾಗಳು? ಅವನ IQ 174 ಇದೆ ಅಂದ್ರೆ ಇವನ್ಗಿಂತ ಜಾಸ್ತಿ ಆಯ್ತು ಐನ್ಸ್ಟೀನ್ಗಿಂತ. ಐನ್ಸ್ಟೀನ್ ಯಾಕೆ ಟಾಪು? ಅವ್ನ್ 160 ಇತ್ತು. ವಿಶ್ವೇಶ್ವರ ಯಾಕೆ ಟಾಪು? ಅವ್ನ್ 160 ಇತ್ತು. ಈಗ ನಾನು ಕೊಡ್ತಿರೋ ಉದಾಹರಣೆ ಗೊತ್ತಾಗ್ತಾ ಇತ್ತು ನಿಮ್ಗೆ?